ಸ್ನೇಹಿತರೆ, ಅದು ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರ. ರಾಜಕೀಯದಲ್ಲಿ ಅವರಿಗೆ ಬಲ ಸಿಕ್ಕಿದ್ದು ಅದೇ ಅಸ್ತ್ರದ ಶಕ್ತಿಯಿಂದ. ಮಾಸ್ ಲೀಡರ್ ಆಗಿ ಟಗರು ಬೆಳೆದು ನಿಂತಿರೋದ್ರ ಹಿಂದಿರೋದು ಸಹ ಅದೇ ಅಸ್ತ್ರದ ಶಕ್ತಿ. ಅದರಿಂದಲೇ ಸಿಎಂ ಪಟ್ಟವೂ ಸಿಕ್ತು. ಇದೀಗ ತಮ್ಮ ಸಿಂಹಾಸನಕ್ಕೆ ಸಂಚಕಾರ ಎದುರಾಗಿರೋ ಹೊತ್ತಲ್ಲಿ, ಮುಖ್ಯಮಂತ್ರಿ ಪಟ್ಟಕ್ಕೆ ಪೈಪೋಟಿ ಶುರುವಾಗಿರೋ ಹೊತ್ತಲ್ಲಿ, ಸಿಂಹಾಸನದ ಮೇಲೆ ಡಿಕೆ ಸಾಹೇಬನ ಕಣ್ಣು ಬಿದ್ದಿರೋ ಸಮಯದಲ್ಲಿ, ಹೈಕಮಾಂಡ್ ಆಟ ಶುರುವಾಗೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ತಮ್ಮ ಬತ್ತಳಿಕೆಯ ಆ ಅತಿ ದೊಡ್ಡ ಅಸ್ತ್ರವನ್ನ, ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸೋಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಆ ಪ್ರಚಂಡ ಅಸ್ತ್ರ ಯಾವುದು ಗೊತ್ತಾ? ಅದುವೇ ಅಹಿಂದ. ಸ್ನೇಹಿತರೆ, ನವೆಂಬರ್ 20ಕ್ಕೆ ಕೈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಪೂರ್ಣಗೊಳ್ಳುತ್ತೆ. ಸಿದ್ದು ಡಿಕೆ ಮಧ್ಯೆ ನಡೆದಿದೆ ಎನ್ನಲಾಗಿರೋ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ಸರ್ಕಾರ ಅರ್ಧ ಅವಧಿ ಪೂರೈಸ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು. ಆದ್ರೆ ಈ ಹಿಂದಿನಿಂದಲೂ ಅಂತಹ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋದು ಸಿದ್ದು ಸೇನೆಯ ವಾದ. ಈ ವಾದ ಪ್ರತಿವಾದಗಳ ಮಧ್ಯೆ ನಿಜವಾದ ಸತ್ಯ ಗೊತ್ತಿರೋದು ಕೆಲವು ಮಂದಿಗೆ ಮಾತ್ರ. ಹೀಗಾಗಿ ಇದು ಗೊಂದಲದಲ್ಲೇ ನಡೆಯುತ್ತಾ ಇರೋ ಪಟ್ಟದ ಗುದ್ದಾಟವೇನೋ ನಿಜ. ಹೇಗಿದ್ರು ಇಲ್ಲಿ ಏಟಿಗೆ ಏಟು, ದಾಳಿಗೆ ಪ್ರತಿದಾಳಿಗಳಿಗೇನೂ ಕಡಿಮೆ ಇಲ್ಲ. ಇದೀಗ ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಳ್ಳೋ 1 ದಿನ ಮೊದಲು ಸಿದ್ದು ಬತ್ತಳಿಕೆಯ ಬ್ರಹ್ಮಾಸ್ತ್ರವನ್ನೇ ಜಳಪಿಸೋಕೆ ಅವರ ಬೆಂಬಲಿಗರು ಮುಂದಾಗಿದ್ದಾರೆ. ನವೆಂಬರ್ 19ರಂದು ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸೋ ಸಾಧ್ಯತೆ ದಟ್ಟವಾಗಿದೆ. ಅವತ್ತೇ ಅಹಿಂದ ಸಮಾವೇಶದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಸಿದ್ದು ಬೆಂಬಲಿಗ ಪಡೆ. ಹಾಗಿದ್ರೆ ಈ ಸಮಾವೇಶದ ಹಿಂದಿರೋ ರಣತಂತ್ರಗಳೇನು? ಸಿಂಹಾಸನದ ಸಮರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋ ಸಮಯದಲ್ಲಿ ಅಹಿಂದ ಸಮಾವೇಶದ ಮೂಲಕ ಸಿದ್ದು ಸೇನೆ ಸಾಧಿಸೋಕೆ ಹೊರಟಿರೋದೇನು ಅನ್ನೋದನ್ನ ನೋಡೋದಾದ್ರೆ, ನವೆಂಬರ್ 19ಕ್ಕೆ ಹಾವನೂರು ವರದಿ ಸಲ್ಲಿಕೆಯಾಗಿ 50 ವರ್ಷವಾಗತ್ತೆ. ಹಿಂದುಳಿದವರಿಗೆ ಮೀಸಲಾತಿ ಸಂಬಂಧ ಈ ಹಾವನೂರು ವರದಿಯನ್ನ ಸಲ್ಲಿಸಲಾಗಿತ್ತು. ಹೀಗಾಗಿ ಹಾವನೂರು ವರದಿ ನೆನಪಿಸುತ್ತಾ ಸಮಾವೇಶ ಆಯೋಜನೆಗೆ ಸಿದ್ಧತೆ ನಡೆದಿದೆ. ಅಂದು ಸಿಎಂ ಸಿದ್ದರಾಮಯ್ಯ ಅವರ ಪರ ಅಹಿಂದ ಸಮುದಾಯ ಧ್ವನಿ ಎತ್ತೋಕೆ ಮುಂದಾಗಿದೆ. ಸಾಮಾಜಿಕ ಕಾರಣ ಇಟ್ಕೊಂಡು ಶಕ್ತಿ ಪ್ರದರ್ಶನ ಮಾಡೋ ಲೆಕ್ಕಾಚಾರ ಇಲ್ಲಿದೆ. ಜೊತೆಗೆ ಸಿದ್ದರಾಮಯ್ಯ ಎಷ್ಟು ಅನಿವಾರ್ಯ ಎನ್ನುವ ಸಂದೇಶ ರವಾನೆಯೂ ಆಗ್ಲಿದೆ. ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ಸಮುದಾಯದ ನಾಯಕರ ಒಕ್ಕೂಟ ನಿಂತಿದ್ದು, ಮಾತಿನ ಮೂಲಕವೇ ಚುರುಕು ಮುಟ್ಟಿಸಲು ಆ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಂದೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದ್ರೆ ಸ್ಪಷ್ಟ ಸಂದೇಶವನ್ನ ರವಾನಿಸುವ ರಣತಂತ್ರವೂ ಇಲ್ಲಿದೆ. ಸ್ನೇಹಿತರೆ, ಸಮಾವೇಶ ಮತ್ತು ಸಿದ್ದರಾಮಯ್ಯ ಇದು ಇಂದು ನಿನ್ನೆಯ ನಂಟಲ್ಲ. ಇದರ ಹಿಂದೊಂದು ರೋಚಕ ಚರಿತ್ರೆಯೇ ಇದೆ. ಸ್ನೇಹಿತರೆ, ಸಮಾವೇಶ ಮತ್ತು ಸಿದ್ದರಾಮಯ್ಯ ಇದು ಇವತ್ತು ನಿನ್ನೆಯ ನಂಟಲ್ಲ. ಇದರ ಹಿಂದೊಂದು ರೋಚಕ ಚರಿತ್ರೆಯೇ ಇದೆ. ಸ್ನೇಹಿತರೆ, ರಾಜಕೀಯ ಅಸ್ಥಿರತೆ ಶುರುವಾದಾಗ, ರಾಜಕಾರಣದಲ್ಲಿ ಸಂಕಷ್ಟಗಳು ಎದುರಾದಾಗ, ರಾಜಕೀಯದೊಂದು ಸಂದೇಶ ಕೊಡಬೇಕಾದ ಸಂದರ್ಭ ಎದುರಾದಾಗಲೆಲ್ಲ ಸಿದ್ದರಾಮಯ್ಯ ಅವರು ಇಂತಹ ಸಮಾವೇಶಗಳನ್ನ ಮಾಡ್ತಾರೆ. ಆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ನಡೆಸ್ತಾರೆ. ಸ್ನೇಹಿತರೆ, ಸಿದ್ದರಾಮಯ್ಯ ಅನ್ನೋ ಶಕ್ತಿಯನ್ನ ರಾಜ್ಯ ರಾಜಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಚಯಿಸಿದ್ದು 2005ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಅಹಿಂದ ಸಮಾವೇಶ. ಆಗ ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿದ್ರು. ದೇವೇಗೌಡರ ಜೊತೆಗಿದ್ದ ಸಿದ್ದರಾಮಯ್ಯ ಗಂಡು ಮೆಟ್ಟಿದ ನಾಡಲ್ಲಿ ಅಹಿಂದ ಸಮಾವೇಶವನ್ನ ನಡೆಸಿ ರಾಜ್ಯ ರಾಜಕಾರಣದಲ್ಲಿ ಮೊದಲ ಬಾರಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ. ಅದಕ್ಕೆ ಕಾರಣ ಜೆಡಿಎಸ್ನಿಂದ ಅವರ ಉಚ್ಚಾಟನೆ. 2005ರಲ್ಲಿ ಜೆಡಿಎಸ್ನಿಂದ ಉಚ್ಚಾಟನೆಗೊಂಡ ಸಿದ್ದರಾಮಯ್ಯನವರಿಗೆ ಮೊದಲ ಬಾರಿ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಎದುರಾಗಿತ್ತು. ಆಗ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವೊಂದನ್ನ ಆಯೋಜಿಸಿ ಶಕ್ತಿ ಪ್ರದರ್ಶನವನ್ನ ನಡೆಸ್ತಾರೆ ಸಿದ್ದರಾಮಯ್ಯ. ಆ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರ ರಾಜಕೀಯ ಶಕ್ತಿಯ ಅನಾವರಣಗೊಳ್ಳುತ್ತೆ. ಅವತ್ತು ಅನಾವರಣಗೊಂಡ ಶಕ್ತಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸೇರ್ಪಡೆಗೆ ಮುನ್ನುಡಿಯನ್ನ ಬರೆದು ಬಿಡತ್ತೆ. ಹೌದು, ಹುಬ್ಬಳ್ಳಿಯಲ್ಲಿ ನಡೆದ ಅಹಿಂದ ಸಮಾವೇಶವೇ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಸಿಕ್ಕ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಸಿದ್ದು ಜನಪ್ರಿಯತೆಯನ್ನ ಕಂಡ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ರೆಡ್ ಕಾರ್ಪೆಟ್ ಹಾಕಿ ಪಕ್ಷಕ್ಕೆ ಬರಮಾಡಿಕೊಳ್ಳುತ್ತೆ. ಕಾಂಗ್ರೆಸ್ ಸೇರಿದ 3 ವರ್ಷಗಳಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗ್ತಾರೆ. 7 ವರ್ಷಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಜನತಾದಳ ಜೆಡಿಎಸ್ ಪಕ್ಷದಲ್ಲಿದ್ದಾಗ 2 ಬಾರಿ ಕೈತಪ್ಪಿದ್ದ ಮುಖ್ಯಮಂತ್ರಿ ಪಟ್ಟ ಕಾಂಗ್ರೆಸ್ ಸೇರಿದ ಮೇಲೆ ಸಿದ್ದರಾಮಯ್ಯನವರಿಗೆ ಒಲಿಯುತ್ತೆ. ಕಾರಣ ಸಮಾವೇಶ ಮತ್ತು ಶಕ್ತಿ ಪ್ರದರ್ಶನ. ಇನ್ನು 2023ರ ವಿಧಾನಸಭಾ ಚುನಾವಣೆಗೆ ಆಗಷ್ಟೇ ಕಾಂಗ್ರೆಸ್ ಸಿದ್ಧವಾಗ್ತಾ ಇತ್ತು. ಕಾಂಗ್ರೆಸ್ನೊಳಗೆ ಮುಖ್ಯಮಂತ್ರಿ ಪಟ್ಟಕ್ಕೆ
ಸಂಘರ್ಷ ಶುರುವಾಗಿದ್ದ ಸಮಯ ಅದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿಎಂ ಪಟ್ಟ ತಮ್ಮದು ಅಂತ ಸಿದ್ದರಾಮಯ್ಯನವರಿಗೆ ಸವಾಲ್ ಹಾಕಿ ನಿಂತಿದ್ರು ಡಿ.ಕೆ. ಶಿವಕುಮಾರ್. ಆಗ ಸಿದ್ದರಾಮಯ್ಯ ಬಂದು ದಾಳ ಉರುಳಿಸ್ತಾರೆ. ಅದ್ಯಾವ ದಾಳ ಗೊತ್ತಾ? 75ನೇ ಹುಟ್ಟುಹಬ್ಬದ ನೆಪದಲ್ಲಿ 2022ರಲ್ಲಿ ದಾವಣಗೆರೆಯಲ್ಲಿ ನಡೆದಿತ್ತು ಸಿದ್ದು ಶಕ್ತಿ ಪ್ರದರ್ಶನ. 16 ಲಕ್ಷ ಜನ ಆ ಸಮಾವೇಶಕ್ಕೆ ಬಂದಿದ್ರು. ವೇದಿಕೆ ಮೇಲೆ ಕೂತಿದ್ದ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಅವರಿಗೆ ಸಿದ್ದು ಜನಪ್ರಿಯತೆಯ ಪ್ರತ್ಯಕ್ಷ ಅನುಭವವಾಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ರಾಹುಲ್ ಗಾಂಧಿ ಅವತ್ತೇ ಡಿಸೈಡ್ ಮಾಡಿಬಿಟ್ಟಿದ್ರು. ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೂ ಬಂತು. ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿಯೂ ಆದ್ರು. ಅಲ್ಲಿಗೆ ಸಿದ್ದರಾಮಯ್ಯನವರ ಬತ್ತಳಿಕೆಯಿಂದ ಸಿಡಿದಿದ್ದ ಸಮಾವೇಶದ ಅಸ್ತ್ರ ಗುರಿಯನ್ನ ಮುಟ್ಟಿತ್ತು. 2ನೇ ಬಾರಿ ಮುಖ್ಯಮಂತ್ರಿಯಾಗಿ 2.5 ವರ್ಷ ಕಂಪ್ಲೀಟ್ ಆಗೋ ಸಮಯ ಸನಿಹದಲ್ಲಿದೆ. ಇಂತಹ ಹೊತ್ತಲ್ಲಿ ಸಿದ್ದು ಸಿಂಹಾಸನದ ಮೇಲೆ ಮತ್ತೊಬ್ಬರ ಕಣ್ಣು ಬಿದ್ದಿದೆ. ಪಟ್ಟವೇರಿಯೇ ಸಿದ್ಧ ಅಂತ ಶಪಥ ಮಾಡಿರೋ ಡಿ.ಕೆ. ಶಿವಕುಮಾರ್ ನಿಧಾನವಾಗಿ ಸಿಂಹಾಸನದತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಡಿ.ಕೆ. ಕನಸಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಾಸೆಯಾಗಿ ನಿಂತಿರೋ ಹಾಗೆ ಕಾಣ್ತಾ ಇದೆ. ಇದೇ ಹೊತ್ತಲ್ಲಿ ಸಿದ್ದು ಬತ್ತಳಿಕೆಯಿಂದ ಸಿಡಿಯೋಕೆ ಸಜ್ಜಾಗಿದೆ ಅಹಿಂದ ಬ್ರಹ್ಮಾಸ್ತ್ರ. ಹಾಗಾದ್ರೆ ಈ ಅಸ್ತ್ರವು ಗುರಿ ಮುಟ್ಟುತ್ತಾ? ಸಿದ್ದರಾಮಯ್ಯ ಅವರು ತಮ್ಮ ಸಿಂಹಾಸನವನ್ನ ಉಳಿಸಿಕೊಳ್ತಾರಾ? ಉತ್ತರ ಸಿಗೋ ಸಮಯ ಬಹಳ ದೂರವೇನು ಉಳಿದಿಲ್ಲ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನೀವಿನ್ನೂ ಕೂಡ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.